ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಕನ್ನಡ ಯೂಟ್ಯೂಬ್ ಚಾನೆಲ್ ಕನ್ನಡ ಕಹಳೆಗೆ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಟೈಟಾನಿಕ್ ಸಿನಿಮಾ ನೀವೆಲ್ಲರೂ ನೋಡಿರ್ತೀರ. ಆ ದೊಡ್ಡ ಹಡಗು ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದು ಮುಳುಗಿದ ಕಥೆ ಇಡೀ ಪ್ರಪಂಚಕ್ಕೆ ಗೊತ್ತು. ಆದರೆ ನಮ್ದೇ ದೇಶದಲ್ಲಿ ಮುಂಬೈ ಕರಾವಳಿಯಲ್ಲಿ ಟೈಟಾನಿಕ್ಕಿಂತಲೂ ಹೆಚ್ಚು ಜನರ ಪ್ರಾಣ ಕಳೆದುಕೊಂಡ ಮೈ ನಡುಗಿಸುವ ಒಂದು ಹಡಗು ದುರಂತ ನಡೆದಿತ್ತು ಅನ್ನೋದು ನಿಮಗೆ ಗೊತ್ತಾ? ಆದರೆ ಈ ದುರಂತ ಇಂದು ಬಹುತೇಕ ಮರೆಯಾಗಿದೆ. ಅದು 1947ರ ಸಮಯ. ಸ್ವಾತಂತ್ರ್ಯ ಸಿಗಲು ಇನ್ನು ಕೇವಲ 1 ತಿಂಗಳು ಮಾತ್ರ ಬಾಕಿ ಇದ್ದಿತು. ಅಂದು ಕೊಂಕಣ ರೈಲ್ವೆ ಇರಲಿಲ್ಲ. ಮುಂಬೈಯಿಂದ ಕರಾವಳಿ ಪ್ರದೇಶಗಳಿಗೆ ಅಲಿಬಾಗ್, ರೇವಾಸ್, ಪೆನ್, ರೋಹಾ, ಗೋವಾ, ಕಾರವಾರದವರೆಗೆ ಹೋಗಬೇಕಾದ್ರೆ 2 ಮಾರ್ಗಗಳಿದ್ದವು. ಮೊದಲನೇದು ಬಹಳ ಕಷ್ಟದ ರಸ್ತೆ ಮಾರ್ಗ, 2-3 ದಿನ ತೆಗೆದುಕೊಳ್ಳುತ್ತಿತ್ತು. ಎರಡನೇದು ಸಮುದ್ರ ಮಾರ್ಗ, ಸ್ಟೀಮರ್, ಹಡಗುಗಳು. ಇವೇ ಆಧಾರ. ಇಂಡಿಯನ್ ಕೋಆಪರೇಟಿವ್ ಸ್ಟೀಮ್ ನ್ಯಾವಿಗೇಷನ್ ಕಂಪನಿ ಈ ಕರಾವಳಿಯಲ್ಲಿ ಹಲವಾರು ಹಡಗುಗಳನ್ನು ಓಡಿಸುತ್ತಿತ್ತು. ಎಸ್ಎಸ್ ಜುವಾರಿ, ಎಸ್ಎಸ್ ಮಂಡೋವಿ ಮತ್ತು ಎಸ್ಎಸ್ ರಾಮದಾಸ್. ಈ ಹೆಸರುಗಳು ಸಾವಿರಾರು ಕಾರ್ಮಿಕರು, ವ್ಯಾಪಾರಿಗಳು, ಮೀನುಗಾರರ ಜೀವನ ರೇಖೆಯಾಗಿದ್ದವು. ಎಸ್ಎಸ್ ರಾಮದಾಸ್ ಹಡಗು 1936ರಲ್ಲಿ ಸ್ಕಾಟ್ಲೆಂಡ್ನಲ್ಲಿ ತಯಾರಿಸಲ್ಪಟ್ಟಿತು. 406 ಟನ್ ತೂಕ. ದ್ವಿತೀಯ ವಿಶ್ವಯುದ್ಧದ ಸಮಯ 1939ರಿಂದ 1946ರವರೆಗೆ ರಾಯಲ್ ಇಂಡಿಯನ್ ನೇವಿಗಾಗಿ ಕೆಲಸ ಮಾಡಿತ್ತು. ಯುದ್ಧದ ನಂತರ ಮತ್ತೆ ನಾಗರಿಕ ಸೇವೆಗೆ ಹಿಂದಿರುಗಿತು. ಈ ಹಡಗುಗಳು ವಾರದ ಕೆಲವು ದಿನ ಮುಂಬೈ ಗೋವಾ ಲಾಂಗ್ ರೂಟ್ ಓಡುತ್ತಿದ್ದವು. ಕೆಲವು ದಿನ ಮುಂಬೈ ಅಲಿಬಾಗ್ ರೇವಾಸ್ ಶಾರ್ಟ್ ರೂಟ್ ಓಡುತ್ತಿದ್ದವು. ಜುಲೈ 17, 1947 ಆ ದಿನ ಎಸ್ಎಸ್ ರಾಮದಾಸ್ ಶಾರ್ಟ್ ರೂಟ್ನಲ್ಲಿ ಮುಂಬೈಯಿಂದ ರೇವಾಸ್ಗೆ ಹೋಗಬೇಕಿತ್ತು. ಕೇವಲ 24 ಕಿಲೋಮೀಟರ್ ದೂರ, ಕೇವಲ 2-3 ಗಂಟೆಯ ಪ್ರಯಾಣ. ದಿನಾಂಕ ಜುಲೈ 17, 1947 ಗುರುವಾರ. ಮುಂಬೈನ ಭಾವುಚಾ ಧಕ್ಕಾ ನಲ್ಲಿ ಬೆಳಗ್ಗೆಯಿಂದಲೇ ಜನದಟ್ಟಣೆ. ಯಾಕಿಷ್ಟು ಜನ? ಆ ದಿನ ಗಟಾರಿ ಅಮಾವಾಸ್ಯೆ, ಶ್ರಾವಣ ಮಾಸದ ಮೊದಲು ಬರುವ ಒಂದು ಮಹತ್ವದ ಹಬ್ಬ. ಮುಂಬೈ, ಗಿರಗಾಂ, ಪಾರೇಲ್ ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದ ಸಾವಿರಾರು ಕಾರ್ಮಿಕರು ತಮ್ಮ ಹಳ್ಳಿಗಳಿಗೆ ಹೋಗುತ್ತಿದ್ದರು. ಅಲಿಬಾಗ್, ರೇವಾಸ್, ಪೆನ್, ರೋಹಾ ಈ ಪ್ರದೇಶಗಳಿಗೆ. ಬೆಳಗ್ಗೆ 7:30 ಹಡಗು ಹೊರಡಬೇಕಿತ್ತು. ಆದರೆ ಜನ ತುಂಬಾ ಹೆಚ್ಚು. ಹಡಗಿನ ಸಾಮರ್ಥ್ಯ ಸುಮಾರು 400-500 ಜನ. ಆದರೆ ಆ ದಿನ ಟಿಕೆಟ್ ಇದ್ದವರೇ 635 ಜನ. ಇನ್ನೂ ಟಿಕೆಟ್ ಇಲ್ಲದೆ ಹತ್ತಿದವರು ಸೇರಿಸಿದ್ರೆ ಒಟ್ಟು 713 ಜನ ಹಡಗಿನಲ್ಲಿದ್ದರು. ಅಂದು ಹಡಗಿನ ಕ್ಯಾಪ್ಟನ್ ಶೇಖ್ ಸುಲೇಮಾನ್ ಅನುಭವಿ ನಾವಿಕ. ಆದರೆ ಆ ದಿನ ಹಡಗಿನಲ್ಲಿ ಇಷ್ಟು ಜನ ಹೆಚ್ಚು ಏರಿದ್ದು ಅವರಿಗೂ ಚಿಂತೆ ತಂದಿತ್ತು. ಆದರೆ ಪ್ರಯಾಣಿಗರ ಒತ್ತಾಯದಿಂದ ಹಡಗು ಬೆಳಗ್ಗೆ 8 ಗಂಟೆಗೆ ಹೊರಟಿತು. ಹವಾಮಾನ ಅಂದು ಸರಿಯಾಗಿರಲಿಲ್ಲ. ಜುಲೈ ಮಳೆಗಾಲ, ಅರೇಬಿಯನ್ ಸಮುದ್ರ ಚಂಡಮಾರುತದ ಸೀಸನ್. ಮುಂಬೈ ಬಂದರು ಬಿಟ್ಟು ಸ್ವಲ್ಪ ದೂರ ಹೋದ ಮೇಲೆ ಅಲೆಗಳು ಪ್ರಾರಂಭವಾದವು. ಹಡಗು ಕೋಲಾಬಾ ಪಾಯಿಂಟ್ನಿಂದ ಸುಮಾರು 7.5 ಕಿಲೋಮೀಟರ್ ದೂರದಲ್ಲಿ ಕಾಶ್ಯಚಾ ಖಡಕ್ ಎಂಬ ಸ್ಥಳದ ಹತ್ತಿರ ಇತ್ತು. ಅಲ್ಲಿ ಸಮುದ್ರದ ಅಲೆಗಳು ಬಹಳ ಪ್ರಬಲ. ಒಂದು ದೊಡ್ಡ ಅಲೆ 12-15 ಅಡಿ ಎತ್ತರ ಹಡಗಿನ ಮೇಲೆ ಬಿದ್ದಿತ್ತು. ಹಡಗು ತೀವ್ರವಾಗಿ ಅಲುಗಾಡಿತು. ಡೆಕ್ನಲ್ಲಿದ್ದ ಜನ ಜಾರಿ ಬೀಳತೊಡಗಿದರು. ಭಯಭೀತರಾದ ಪ್ರಯಾಣಿಕರು. ಹೆಚ್ಚಿನವರು ಈಜಲು ಬರಲಿಲ್ಲ. ಪ್ಯಾನಿಕ್ ಆಗಿ ಒಂದೇ ಬದಿಗೆ ಓಡಿದರು. ಹಡಗು ಸಮತೋಲನ ಕಳೆದುಕೊಂಡಿತು. ಅಷ್ಟರಲ್ಲಿ ಇನ್ನೊಂದು ದೊಡ್ಡ ಅಲೆ ಬಂತು. ಕ್ಷಣಾರ್ಧದಲ್ಲಿ, ಕೇವಲ 1-2 ನಿಮಿಷಗಳಲ್ಲಿ ಆ 406 ಟನ್ನಿನ ಬೃಹತ್ ಹಡಗು ತಲೆ ಕೆಳಗಾಗಿ ಮುಳುಗಿ ಹೋಯಿತು. ಹಡಗು ಹೊರಟು ಕೇವಲ 30 ನಿಮಿಷ ಮಾತ್ರ ಆಗಿತ್ತು. 713 ಜನ ಬೆಳಗಿನ ಜಾವ ಸಮುದ್ರದ ನೀರಿನಲ್ಲಿ. ದಡ ಕೇವಲ 7.5 ಕಿಲೋಮೀಟರ್ ದೂರ ಆದರೂ ಅಲೆಗಳ ಮಧ್ಯೆ ಈಸಿ ತಲುಪುವುದು ಅಸಾಧ್ಯವಾಗಿತ್ತು. ಆ ದಿನ ಹಡಗಿನಲ್ಲಿ ಸಾಕಷ್ಟು ಲೈಫ್ ಜಾಕೆಟ್ಗಳಿರಲಿಲ್ಲ. ಲೈಫ್ ಬೋಟ್ಗಳು ಸೀಮಿತ. ಜನ ಮರದ ತುಂಡುಗಳು, ಸೂಟ್ಕೇಸ್ಗಳು, ಖಾಲಿ ಡ್ರಮ್ಗಳನ್ನು ಹಿಡಿದು ತೇಲಲು ಪ್ರಯತ್ನಿಸಿದರು. ಕೆಲವರು ಈಜಲು ಬರಲಿಲ್ಲ. ಕೆಲವರು ತಾಯಂದಿರು ತಮ್ಮ ಮಕ್ಕಳನ್ನು ಎತ್ತಿ ಹಿಡಿದು ತೇಲಲು ಪ್ರಯತ್ನಿಸಿದರು. ಹೆಚ್ಚಿನವರು ಹೇ ರಾಮ್, ಹೇ ದೇವ್ ಎಂದು ಕೂಗುತ್ತಾ ನೀರಿನಲ್ಲಿ ಮುಳುಗಿದರು. ದಡದಲ್ಲಿ ಯಾರಿಗೂ ಗೊತ್ತಾಗಿರಲಿಲ್ಲ ಏನಾಯ್ತು ಎಂದು. ಹಡಗಿನಲ್ಲಿ ರೇಡಿಯೋ ಸಂಪರ್ಕ ಕಡಿದು ಹೋಗಿತ್ತು. ದುರಂತ ನಡೆದು ಗಂಟೆಗಳಾದರೂ ಮುಂಬೈ ಬಂದರಿಗೆ ಸಿರಿಗೆ ಸುದ್ದಿ ಇರಲಿಲ್ಲ.
ಬೆಳಗ್ಗೆ 10ರಿಂದ 11 ಗಂಟೆ ಸುಮಾರಿಗೆ ರೇವಾಜ್ ಮತ್ತು ಅಲಿಬಾಗ್ನ ಮೀನುಗಾರರಿಗೆ ಸಮುದ್ರದಲ್ಲಿ ತೇಲುತ್ತಿರುವ ಸೂಟ್ಕೇಸ್ಗಳು, ಬಟ್ಟೆಗಳು, ಮರದ ತುಂಡುಗಳು ಕಾಣತೊಡಗಿದವು. ಅವರು ಹತ್ತಿರ ಹೋಗಿ ನೋಡಿದಾಗ ಕೆಲವು ಬದುಕುಳಿದವರು ತೇಲುತ್ತಾ ಕಾಣಿಸಿಕೊಂಡರು. ಮೀನುಗಾರರು ತಮ್ಮ ದೋಣಿಗಳಲ್ಲಿ 23 ಜನರನ್ನು ರಕ್ಷಿಸಿದರು. ಕೆಲವರು ಸುಮಾರು 4ರಿಂದ 5 ಗಂಟೆಗಳ ಕಾಲ ನೀರಿನಲ್ಲಿ ತೇಲಾಡಿದ್ದರು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬದುಕುಳಿದವರು ಮುಂಬೈನ ಸಸೂನ್ ಡಾಕ್ಸ್ಗೆ ತಲುಪಿದರು. ಆಗ ಮುಂಬೈ ಬಂದರಿಗೆ ಗೊತ್ತಾಯಿತು ಏನಾಗಿದೆ ಎಂದು. 713 ಜನ ಪ್ರಯಾಣಿಕರಲ್ಲಿ ಬದುಕುಳಿದವರು ಕೇವಲ 23 ಜನ ಮಾತ್ರ. 690 ಜನ ಸತ್ರು. ಇದು ಟೈಟಾನಿಕ್ ದುರಂತದಲ್ಲಿ 1517 ಸತ್ತಷ್ಟು ಅಲ್ಲ. ಆದರೆ ಹಡಗಿನಲ್ಲಿದ್ದ ಜನರ ಶೇಕಡವಾರು ನೋಡಿದ್ರೆ 96.7% ಜನ ಸತ್ರು. ಟೈಟಾನಿಕ್ನಲ್ಲಿ 68% ಜನ ಸತ್ರು. SS ರಾಮದಾಸ್ ದುರಂತ ಟೈಟಾನಿಕ್ಗಿಂತಲೂ ಭೀಕರ. ಅತ್ಯಂತ ದುಃಖದ ವಿಷಯ, ಅನೇಕ ದೇಹಗಳು ಸಿಗಲೇ ಇಲ್ಲ. ಕೆಲವು ದಿನಗಳ ಕಾಲ ಮೃತದೇಹಗಳು ಮುಂಬೈ, ಅಲಿಬಾಗ್, ರೇವಾಸ್ ತೀರದಲ್ಲಿ ತೇಲಾಡುತ್ತಿದ್ದವು. ಅನೇಕ ಕುಟುಂಬಗಳಿಗೆ ತಮ್ಮ ಪ್ರೀತಿಪಾತ್ರರ ದೇಹಗಳು ಸಿಗಲಿಲ್ಲ. ಅಂತ್ಯಕ್ರಿಯೆ ಮಾಡಲೂ ಆಗಲಿಲ್ಲ. ಇಷ್ಟು ದೊಡ್ಡ ದುರಂತವಾದರೂ ಇತಿಹಾಸದಲ್ಲಿ ಇದು ಏಕೆ ಮರೆಯಾಯಿತು? 3 ಪ್ರಮುಖ ಕಾರಣಗಳು. ಮೊದಲನೇದು ಸಮಯ. ಇದು ನಡೆದಿದ್ದು ಜುಲೈ 17, 1947ರಲ್ಲಿ. ಸ್ವಾತಂತ್ರ್ಯಕ್ಕೆ ಕೇವಲ 29 ದಿನಗಳು ಮಾತ್ರ ಬಾಕಿಯಿದ್ದವು. ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಗಲಿದೆ. ಇಡೀ ದೇಶ ಸ್ವಾತಂತ್ರ್ಯದ ನಿರೀಕ್ಷೆಯಲ್ಲಿ ಮತ್ತು ಹೊಸ ರಾಷ್ಟ್ರ ನಿರ್ಮಾಣದ ಚರ್ಚೆಯಲ್ಲಿ ಮುಳುಗಿತ್ತು. ಬ್ರಿಟಿಷರು ಹೋಗುತ್ತಿದ್ದಾರೆ, ನಾವು ಸ್ವತಂತ್ರರಾಗುತ್ತಿದ್ದೇವೆ. ಇದೇ ಪ್ರಮುಖ ಸುದ್ದಿಯಾಗಿತ್ತು. ಎರಡನೆಯದು, ಭಾರತ-ಪಾಕಿಸ್ತಾನ ವಿಭಜನೆಯ ಘೋಷಣೆ. ಜುಲೈ 17ರಂದೇ ದುರಂತ ನಡೆಯಿತು. ಆದರೆ ಜುಲೈ ತಿಂಗಳಲ್ಲೇ ವಿಭಜನೆಯ ವಿವರಗಳು ಬರತೊಡಗಿದ್ದವು. ಆಗಸ್ಟ್ 14, 15ರ ನಂತರ ಪಂಜಾಬ್, ಬಂಗಾಳದಲ್ಲಿ ಭೀಕರ ಗಲಭೆಗಳು ನಡೆದವು. ಲಕ್ಷಾಂತರ ಜನ ಸ್ಥಳಾಂತರಗೊಳ್ಳುತ್ತಿದ್ದರು. 16,000 ಜನ ಸಾಯುತ್ತಿದ್ದರು. ಆ ದೊಡ್ಡ ದುರಂತದ ಮುಂದೆ 590 ಜನರ ಮರಣ ಸುದ್ದಿಯಾಗಲೇ ಇಲ್ಲ. ಮೂರನೆಯದು, ಸಾಮಾನ್ಯ ಜನರ ದುರಂತ. ಇವರೆಲ್ಲ ಬಡ ಕಾರ್ಮಿಕರು, ಮೀನುಗಾರರು, ಸಣ್ಣ ವ್ಯಾಪಾರಿಗಳು. ಯಾವ ದೊಡ್ಡ ನಾಯಕರಲ್ಲ, ರಾಜಕಾರಣಿಗಳಲ್ಲ, ಶ್ರೀಮಂತರಲ್ಲ. ಹಾಗಾಗಿ ಮುಖ್ಯವಾಹಿನಿ ಮಾಧ್ಯಮ ಗಮನ ಹರಿಸಲಿಲ್ಲ. ಅಧಿಕೃತ ದಾಖಲೆಗಳು ಸರಿಯಾಗಿ ನಿರ್ವಹಿಸಲ್ಪಡಲಿಲ್ಲ. ನಾಲ್ಕನೆಯದು, ಸ್ಥಳೀಯ ದುರಂತ. ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸಿಗಲಿಲ್ಲ. ಸ್ವಾತಂತ್ರ್ಯದ ದೊಡ್ಡ ಸುದ್ದಿಯ ಮುಂದೆ ಈ ದುರಂತ ಮುಚ್ಚಿಹೋಯಿತು. ಸ್ನೇಹಿತರೆ, ಇಂದು SS ರಾಮದಾಸ್ ಹಡಗಿನ ಅವಶೇಷಗಳು ಅರೇಬಿಯನ್ ಸಮುದ್ರದ ತಳದಲ್ಲಿ ಕಾಶ್ಯಚ ಖಡಕ್ ಹತ್ತಿರ ಮಲಗಿವೆ. ಮುಂಬೈನಿಂದ ಕೇವಲ 10ರಿಂದ 12 ಕಿಲೋಮೀಟರ್ ದೂರ. ಆ 690 ಆತ್ಮಗಳಿಗೆ ಯಾವ ಸ್ಮಾರಕವಿಲ್ಲ, ಯಾವ ಫಲಕವಿಲ್ಲ. ಮುಂಬೈ ಬಂದರಿನಲ್ಲಿ ಯಾವ ಸ್ಮಾರಕ ಪಟ್ಟಿಕೆ ಇಲ್ಲ. ಆದರೆ ಅನೇಕ ಕುಟುಂಬಗಳ ನೆನಪಿನಲ್ಲಿ ಇಂದೂ ಆ ದುಃಖ ಉಳಿದಿದೆ. ಕೆಲವು ವರ್ಷಗಳ ಹಿಂದೆ ಇತಿಹಾಸಕಾರರು ಮತ್ತು ಪತ್ರಕರ್ತರು ಈ ಮರೆತು ಹೋದ ದುರಂತವನ್ನು ಮತ್ತೆ ಬೆಳಕಿಗೆ ತಂದಿದ್ದಾರೆ. ಬದುಕುಳಿದವರ ಕುಟುಂಬಗಳನ್ನು, ಸತ್ತವರ ಸಂತತಿಯವರನ್ನು ಭೇಟಿಯಾಗಿ ಕಥೆಗಳನ್ನು ದಾಖಲಿಸಿದ್ದಾರೆ. SS ರಾಮದಾಸ್, SS ಜುವಾರಿ, SS ಮಂಡೋವಿ. ಈ ಹಡಗುಗಳು ಕೇವಲ ವಾಹನಗಳಲ್ಲ. ಅವು ನಮ್ಮ ಕರಾವಳಿಯ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕದ ಸಾಮೂಹಿಕ ಇತಿಹಾಸದ ಭಾಗ. 1947ರ ಜುಲೈ 17ರಂದು ಸತ್ತ 690 ಜನರು ಇತಿಹಾಸ ಪುಸ್ತಕಗಳಲ್ಲಿ ಇಲ್ಲ. ಆದರೆ ಅವರ ಕಥೆ ಬದುಕಿರಬೇಕು, ಅವರ ನೆನಪಿರಬೇಕು. ನಮ್ಮ ಕರಾವಳಿಯ ಇತಿಹಾಸ ಮರೆಯಾಗದಂತೆ ನೋಡಿಕೊಳ್ಳಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಕರಾವಳಿಯ ಮರೆತು ಹೋದ ಇತಿಹಾಸವನ್ನು ಎಲ್ಲರಿಗೂ ತಲುಪಿಸಲು ಶೇರ್ ಮಾಡಿ. ಕಾಮೆಂಟ್ಸ್ನಲ್ಲಿ ತಿಳಿಸಿ, ನಿಮ್ಮ ಕುಟುಂಬದಲ್ಲಿ ಈ ದುರಂತದ ಬಗ್ಗೆ ಯಾರಾದರೂ ಹೇಳಿದ್ದಾರೆಯೇ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಮ್ಮ ಇತಿಹಾಸ ನಮ್ಮದು, ಅದನ್ನು ಬದುಕಿಸಿಡೋಣ. ಧನ್ಯವಾದಗಳು.